ಫ್ರೈ ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಈಗ ರೆಡಿ ಮಾಡ್ತಾ ಇದ್ದೀವಿ. ಸ್ಟಾರ್ಟ್. ತುಪ್ಪ ಗಟ್ಟಿಯಾಗಿತ್ತು, ಅದನ್ನು ಬಿಸಿ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಬಿಸಿ ಮಾಡೋಕೆ ಒಲೆ ಮೇಲೆ ಇಟ್ಟೆ. ಬಿಸಿ ಆದ ತಕ್ಷಣವೇ ಅದನ್ನು ತೆಗೆದು ಸೈಡಿಗಿಟ್ಟು ನಾವು ತುಪ್ಪನ ಹಾಕ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿ ತೊಗೊಂಡೆ. ನೋಡ್ರಿ, ಈಗ ಬೀಟ್ರೂಟಿಗೆ ಬೇರೆ ಏನೂ ಹಾಕಬೇಕಾಗಿಲ್ಲ, ಬರೀ ಕರಿಬೇವು ಮತ್ತು ಜೀರಿಗೆ. ಈಗ ಫಸ್ಟ್ ಏನು ಮಾಡಮ್ಮ ಅಂದರೆ ತುಪ್ಪ ಹಾಕೊಂಬಿಡ್ತೀನಿ. ತುಪ್ಪ ಖಾಲಿ ಆಗ್ಯದ, ಪರವಾಗಿಲ್ಲ, ಸ್ವಲ್ಪ ಓಕೆ, ತುಪ್ಪ ಸಾಕು. ನೆಕ್ಸ್ಟ್ ಇದನ್ನು ಹಾಕೊಂಡ ತಕ್ಷಣವೇ ಏನು ಮಾಡ್ತೀನಿ ಅಂದರೆ ಬಿಸಿ ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ಜೀರಿಗೆ ಹಾಕೋತೀನಿ, ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಎಷ್ಟಂದರೆ ಇಷ್ಟು ಸಾಕು ಅಲ್ಲ, ಇಷ್ಟು ಸ್ವಲ್ಪ ಜೀರಿಗೆ. ನೋಡ್ರಿ, ಜೀರಿಗೆ ಆದಮೇಲೆ ಅಂತ ಸೌಂಡ್ ಮಾಡ್ತದೆ. ಜೀರಿಗೆ ಜಾಸ್ತಿ ಉರಿಬೇಕಾ ಉರಿಬಾರ್ದು ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕರಿಬೇವು ಹಾಕೊಂಬಿಡ್ತೀನಿ. ಕರಿಬೇವು ಬೀಟ್ರೂಟ್ನ ಹಾಕಿ ತಿರುಗಿಸ್ತಾ ಇರಬೇಕು. ಬೀಟ್ರೂಟ್ ಯಾವ ಮನುಷ್ಯ ಯಾವಾಗಿರ್ತಾನೋ ಯಾವಾಗ ಹೋಗ್ತಾನೋ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಒಳ್ಳೆ ಊಟಗಳು ಮಾಡಬೇಕು, ಒಳ್ಳೆ ತರಕಾರಿಗಳು ತಿನ್ನಬೇಕು. ಈ ಮಾತು ನಾ ಯಾಕೆ ಹೇಳ್ತೀನಿ ಅಂತಂದರೆ, ಆರೋಗ್ಯವಾಗಿರೋರೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಪರಿಸ್ಥಿತಿಗಳು ಎಷ್ಟೋ ನೋಡ್ಬಿಟ್ಟಿವಿ ನಾವು. ಹಂಗಾಗಿ ನಮ್ಮ ಆರೋಗ್ಯನ ಕರೆಕ್ಟಾಗಿ ಇಟ್ಕೋಬೇಕಂತಂದ್ರೆ ಕೆಲವು ಅಂದರೆ ಡಾಕ್ಟ್ರು ಹೇಳಿದ ನೆನಪು ನನಗೆ. ಕೆಲವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಹಾರ್ಟಿಗೆ ಬೀಟ್ರೂಟು ತುಂಬ ಒಳ್ಳೆಯದಂತ. ಹಾಗಾಗಿ ನೀವು ಮನೆಯಲ್ಲಿ ಆಲ್ಮೋಸ್ಟ್ ಆಲು ತುಪ್ಪದಲ್ಲಿ ಮಾಡಿಕೊಡ್ರಿ. ನಮ್ಮಂಥ ಡ್ರೈವರ್ಗಳಿಗೆ, ಯಾರ್ಯಾರು ಡ್ರೈವರ್ಗಳು ಇರಪ್ಪ ಅಣ್ಣಂದಿರ, ದಯವಿಟ್ಟು ಬೀಟ್ರೂಟ್ನ ಸ್ವಲ್ಪ ಜಾಸ್ತಿ ತಿನ್ನಿರಿ. ಯಾಕಂದರೆ ಎಲ್ಲಿ ಬೇಕಲ್ಲಿ ನೋಡ್ತಾ ಇರ್ತೀವಿ, ಗಾಡಿ ಒಳಗಡೆ, ಆಟೋದೊಳಗಡೆ ಕುಂತಲ್ಲಿ ಮಲ್ಕೊಂಡಲ್ಲಿ ಡೆತ್ ಆಗೋದನ್ನು, ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗೋದನ್ನು ನಾನು ತುಂಬ ವೀಡಿಯೋಗಳು ನೋಡಿದ್ದೀನಿ. ಹಂಗಾಗಿ ಬೀಟ್ರೂಟ್ ಭಾಳ ಮುಖ್ಯ. ಯಾಕಂದರೆ ನಮ್ಮಂಥ ಡ್ರೈವರ್ಗಳಿಗೆ ಟೈಮ್ ಅನ್ನೋದೇ ಕೆಲಸ ಮಾಡೋಕ್ಕಷ್ಟೇ ಟೈಮ್. ನಮಗೆ ಊಟ ಮಾಡೋದಕ್ಕೆ, ನಿದ್ದೆ ಮಾಡೋದಕ್ಕೆ ಅದಕ್ಕೆ ಟೈಮೇ ಕೊಡದೇ ಇರೋ ಪರಿಸ್ಥಿತಿಗಳು ನಮ್ಮವೆಲ್ಲ. ಹಂಗಾಗಿ ಆಲ್ಮೋಸ್ಟ್ ಅಲ್ಲೂ ನೀವೆಲ್ಲರೂ ಡ್ರೈವರ್ ಅಣ್ತಂಬಂದರೆ ನೋಡೋರಿದ್ರೆ, ಮತ್ತು ಆಮೇಲೆ ಪ್ರೆಷರ್ಗೆ, ಮೈಂಡಿಗೆ ಮತ್ತು ನಿದ್ದೆಗೆಟ್ಟು ಯಾರು ಕೆಲಸ ಮಾಡ್ತೀರಿ ಅಂಥವರೆಲ್ಲ ಬೀಟ್ರೂಟ್ ತಿನ್ನೋದು ಬೆಸ್ಟ್. ಹಾರ್ಟಿಗೆ ತುಂಬ ಒಳ್ಳೆಯದಂತ ಡಾಕ್ಟ್ರ್ ಹೇಳ್ಯಾರ, ನಾನು ಹೇಳಿಲ್ಲ. ಹಾಗಾಗಿ ನಾನು ತಿಂತ ಇರ್ತೀನಿ, ನೀವು ತಿನ್ನಿರಿ ಅಂತ ಹೇಳ್ತೀನಪ್ಪ, ನಿಮ್ಮಿಷ್ಟ. ಬಸ್ಸಲ್ಲಿ ಹೊರಟೆ ನಿಮಗೆ ನಮ್ಮ ಮಂಜು ಅವರು ನನ್ನ ಜೊತೆ ವಾಯ್ಸ್ ಕೊಡ್ತಾ ಇದ್ದಾರೆ. ನೋಡ್ರಿ, ಈಗ ಮಂಜು, ಇದು ಬೆಂಗಳೂರಿನಲ್ಲಿ ಇರುವಂತಹ ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್. ಇದು ಟಿನ್ ಫ್ಯಾಕ್ಟ್ರಿ ನೋಡಿದೆ ಮಂಜು ನೀನು? ನೋಡಿದೆ. ನೋಡ್ರಿ ಹೆಂಗದೀಗ. ಹೌದಾ? ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟಾಪ್ ಎಷ್ಟು ದೊಡ್ಡದಮ್ಮ? ಅದು ಜಾಸ್ತಿ ದೊಡ್ಡದ. ನೋಡು ಈ ಫ್ಲೈಓವರ್ ಎಲ್ಲ ನೋಡಿದೆ, ಅದ್ರ ಮೇಲೆಲ್ಲ ಹತ್ತಿದೆ. ನೀನು ಹೋಗಿದ್ದೆ? ಯಾವಾಗ ನೋಡಿದೆ? ಫುಟ್ಬಾಲ್ ಪ್ರಾಕ್ಟೀಸ್ ಹೋದಾಗ ಫ್ಲೈಓವರ್ ನೋಡಿದೆ. ಅಲ್ಲಿ ನೋಡಿ, ಗಣೇಶನ ದೇವಸ್ಥಾನ ಕಾಣಿಸ್ತದ, ಅಲ್ಲಿ ಕಾಣಿಸ್ತದ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡಿದೆ? ಇಲ್ಲ. ಯಾವತ್ತನ ಹೋದ್ರೆ ಹೋಗ್ಬೇಕಾ? ಯಾವತ್ತನ ಹೋದ್ರೆ ಆ ಗಣೇಶನ ದೇವಸ್ಥಾನ ಕೈ ಮುಗಿದು ಬಾ, ಸರಿನಾ? BMTC ಬಸ್ ಒಳಗೆಲ್ಲ ಓಡಾಡಿದಲ್ಲ ನೋಡು. ನಾವ್ ಆದಾಗ ಎಲ್ಲ ಬಸ್ಗಳೆಲ್ಲ ಖಾಲಿ ಇತ್ತು. ಬೇಜಾರೇನು ಆಗ್ಲಿಲ್ಲ, ಹಂಗೆ ಮುಂದೆ ಹೋದೆ. ನೋಡಿ, KRPುರಂ ರೈಲ್ವೆ ಸ್ಟೇಷನ್, ಅದು ನೋಡಿದೆ.
ನೋಡಿದೆ ನೋಡಿ ಎಷ್ಟು ಸುಂದರವಾಗಿದೆ ಫ್ಲೈಓವರ್ ಮ್ಯಾಲ ಹಂಗೆ ಹೋಗ್ತಾ 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 ವಾವ್ ಎಷ್ಟು ಸುಂದರವಾಗಿ ಕಾಣ್ತಿದ್ರೆ ನಮಗೆ ದೊಡ್ಡದಾಗ ಅದು ಬ್ರಿಡ್ಜ್ ಅದ. ಬಹಳ ದೊಡ್ಡದಾದ ಇದು ಎಷ್ಟು ಜನ ಬರ್ತಾರೆ ಗೊತ್ತಾ ಅಲ್ಲಿ ಬರೇ ಬೇರೆ ಬೇರೆ ರಾಜ್ಯಗಳಿಂದ ಬರೋರೇ ಜಾಸ್ತಿ ಕನ್ನಡದವ್ರು ತುಂಬಾ ಕಡಿಮೆ ಆಮೇಲೆ ಮತ್ತೆ ತಿರ್ಗಾ ನಾನು ನೋಡಿ ಮನೆಗೆ ಬಂದೆ ಮನೆ ಕಡೆಗೆ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತೀನಿ ನೋಡ್ತೀನಿ ಪ್ರಣಾತಿ ನಿನಗೆ ಏನನ್ನ ಬುದ್ಧಿ ಆದ ಏಯ್ ಏನದ ಬುದ್ಧಿ ಆದ ತೆಗೆದಿಡ ಆ ಕಡೆ ಏಯ್ ಬ್ಲೇಡಿ ಫುಲ್ ತೆಗಿಯ ಏನೇ ಒಂದ್ ಗಂಗಳದಾಗ ಹಾಕ್ಯಂತ ತಿನ್ನೋದು ಬಿಟ್ಟು ಮಗಳು ಒಂದ್ ಬೋಡಿನ ಹಿಡ್ಕೊಂಬಿಟ್ರ ಮುಚ್ಚಮ್ಮ ಮುಚ್ಚು ಮುಚ್ಚದ ಮುಚ್ಚಕ್ಕಮ್ಮ ಮುಚ್ಚು ಮುಚ್ಚು ಮುಚ್ಚಕ್ಕ ಬಟ್ಲಾಗ ಹಾಕೊಡ್ಲೆ ಬಟ್ಲಾಗ ಹಾಕೊಡ್ಲೆ ಬಟ್ಲಾಗ ಬೇಕಾ ಅಶ್ವಾಗ್ಯದ ತೆಗಿಯೋದು ಮುಚ್ಚಳ ಮುಚ್ಚಮ್ಮ ಮುಚ್ಚು ಕಡೆ ಸೇರ್ಸು ಮುಚ್ಚು ಸೇರ್ಸು ಹಾಕೊಡ್ಲೆ ಅಮ್ಮ ಹಾಕೊಡ್ಲೆ ನಿಮಗೆ ದಳ ಹಾಕೊಡ್ತೀನಿ